ಸಾಕ್ಷಿ ಅತ್ತೆ. ಯಾವ ಕಳ್ತಿದಾರೆ? ಏನೋ ಆಗಿದೆ. ಸಾಕ್ಷಿ ಅತ್ತೆ ಯಾರೋ ಬೇಜಾರು ಮಾಡಿದ್ದಾರೆ. ರಘು, ನಿನ್ನ ನನ್ನ ಕೈಲಿ ಮರೆಯೋಕ್ಕಾಗಲ್ಲ. ನಿನ್ನ ಬಿಟ್ಟು ಬದುಕಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಯಾರು ಮರೆಯೋಕ್ಕಾಗಲ್ಲ ಅಂತಿರೋದು? ಅದು ಒಂದು ದೊಡ್ಡ ಕಥೆ. ಅತ್ತೆ ರಘುಂಕಲ್ಲ ಮದುವೆ ಆಗ್ಬೇಕು ಅಂತಿದ್ದಾರೆ. ಆದರೆ ಮನೆಯವ್ರು ಯಾರಿಗೂ ಇಷ್ಟ ಇಲ್ಲ. ಬೇರೆ ಮದುವೆ ಮಾಡಿಬಿಡ್ತಾರೆ ಅಂತ ಅತ್ತೆ ಅಳ್ತಿದ್ದಾರೆ. ಹೌದಾ? ಅಯ್ಯೋ ಪಾಪ, ರಘು ಅಂಕಲ್ ಜೊತೆನೆ ಮದುವೆ ಮಾಡಿದ್ರೆ ಏನಾಗುತ್ತೆ? ರಘು ಅಂಕಲ್ಗೆ ಕೆಲಸ ಇಲ್ಲ ಅಂತ ಮನೆಯವ್ರು ಯಾರೂ ಒಪ್ಪಲಿಲ್ಲ. ನಾವು ಹಳೆ ಮನೇಲಿದ್ವಲ್ಲ, ಅಲ್ಲಿ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಸಾಕ್ಷಿ ಮತ್ತು ರಘು ಅಂಕಲ್ ಲವ್ ಬಗ್ಗೆ ಗೊತ್ತಾಗಿತ್ತು. ಅದಕ್ಕೆ ದೊಡ್ಡಪ್ಪ ಇಲ್ಲಿಗೆ ಶಿಫ್ಟ್ ಮಾಡಿದ್ರು. ಈ ರಘು ಅಂಕಲ್ ಅತ್ತೆಗೆ ಹೇಗೆ ಸಿಕ್ಕಿದ್ರು? ಅದೆಲ್ಲ ಗೊತ್ತಿಲ್ಲ, ಅತ್ತೆನೇ ಕೇಳಬೇಕು. ನಾವಿಬ್ರು ಒಂದಾಗೋದು ಕನಸು ಅನ್ಸುತ್ತೆ. ನೀನನ್ನ ಮರ್ತ್ಬಿಡು. ರಘು, ಏನು ಮಾತಾಡ್ತಿದ್ಯಾ ನೀನು? ಮರೆಯೋಕ್ಕೋಸ್ಕರ ನಾನು ನಿನ್ನ ಪ್ರೀತಿ ಮಾಡಿದ್ದು. ಪ್ರೀತಿನ ಮರೆಯೋಕ್ಕಾಗಲ್ಲ ಕಣೋ. ಮರೆತ ಹಾಗೆ ಆ್ಯಕ್ಟ್ ಮಾಡ್ಬೋದಷ್ಟೇ. ನಿನಗೆ ಹಂಗೆ ಮಾಡೋಕ್ಕಾಗತ್ತಾ ರಘು? ಮತ್ತೇನು ಮಾಡಲಿ ಸಾಕ್ಷಿ? ನನಗೋಸ್ಕರ ನೀನು ಹಿಂಸೆ ಪಡೋದು ನನ್ನಿಂದ ನೋಡೋದಕ್ಕಾಗಲ್ಲ. ನಿನ್ನ ಫ್ಯಾಮಿಲಿ ನಮ್ಮ ಸಂಬಂಧನ ಯಾವತ್ತೂ ಒಪ್ಪಲ್ಲ. ಇಷ್ಟೇ ಆಗಲಿ, ನಾನು ಬಡವ. ನೋಡು ರಘು, ಪ್ರೀತಿಗೆ ಬಡವ ಶ್ರೀಮಂತ ಅಂತ ಯಾವ ಹಂಗೂ ಇಲ್ಲ. ನಾನು ಯಾವತ್ತೂ ನಿನ್ನ ಆ ಭಾವನೆಯಿಂದ ನೋಡಿಲ್ಲ ಕಣೋ. ನೀನು ಹೇಗಿದೆಯೋ ಹಾಗೆ ನಿನ್ನ ಪ್ರೀತಿಸಿದ್ದು. ನಿನ್ನ ಆದರ್ಶಗಳ ಜೊತೆ ನಿನ್ನ ವೀಕ್ನೆಸ್ನೂ ನಾನು ಪ್ರೀತಿ ಮಾಡಿದ್ದೀನಿ. ನಿನ್ನ ಬಡತನ, ನಿನ್ನ ಕೊಡಿಸೋ ಪಾನಿಪುರಿ ಎಲ್ಲ ನನಗಿಷ್ಟ ಕಣೋ. ನನಗೆ ಗೊತ್ತು ಸಾಕ್ಷಿ. ಒಂದು ವೇಳೆ ನಿಮ್ಮ ಮನೆಯವರು ಬೇರೆ ಹುಡುಗನ ಹುಡುಕಿ ಅವನೇ ಮದುವೆಗೋ ಅಂತ ಒತ್ತಾಯ ಮಾಡಿದ್ರೆ ಆಗೇನು ಮಾಡ್ತೀಯ? ಇಲ್ಲ ರಘು, ನನಗೆ ಬೇರೆ ದಾರಿನೇ ಇಲ್ಲ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನನ್ನ ಹತ್ರ ಇಲ್ಲ. ನಾನಿವತ್ತು ರಾತ್ರಿನೇ ಮನೆ ಬಿಟ್ಟು ಓಡಿ ಬರ್ತೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ
ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.